ಹಲೋ ವಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಸ್ಟೂಡೆಂಟ್, ಇಂದು ನಾವು ಇನ್ ಪ್ರಿಪೋಸಿಷನ್ ಬಗ್ಗೆ ತಿಳಿದುಕೊಳ್ಳೋಣ. ಇನ್ ಪ್ಲೇಸ್ ಸ್ಥಳವನ್ನು ಸೂಚಿಸುತ್ತದೆ. ಈ ಸ್ಥಳದ ಒಳಗೆ ಎಂದು ಹೇಳುವಾಗ ಇನ್ ಪ್ರಿಪೋಸಿಷನ್ ಬಳಸುತ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ರೂಮ್ ಒಳಗೆ, ಬಿಲ್ಡಿಂಗ್ ಒಳಗೆ, ಸ್ಟ್ರೀಟ್ ರಸ್ತೆ ಒಳಗೆ, ಟೌನ್ ಪಟ್ಟಣದ ಒಳಗೆ, ಕಂಟ್ರಿ ದೇಶದ ಒಳಗೆ, ಬುಕ್ಕಿನಲ್ಲಿ, ಪೇಪರ್ನಲ್ಲಿ, ಕಾರ್ ಒಳಗೆ, ಪ್ರಪಂಚದ ಒಳಗೆ. ಈ ರೀತಿಯಾಗಿ ನಾವು ಒಳಗೆ ಎಂದು ಹೇಳುವಾಗ, ಒಂದು ರೌಂಡಿಂಗ್ ಒಳಗೆ ಎಂದು ಹೇಳುವಾಗ ನಾವು ಇನ್ ಅನ್ನೋ ಬಳಸಿ ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಐ ಆಮ್ ಇನ್ ಬಿಲ್ಡಿಂಗ್, ನಾನು ಕಟ್ಟಡದ ಒಳಗೆ ಇದ್ದೇನೆ. ಹಿ ಈಸ್ ಇನ್ ಅಮೇರಿಕಾ, ಅವನು ಅಮೇರಿಕಾದಲ್ಲಿ ಇದ್ದಾನೆ. ಮೈ ಫ್ರೆಂಡ್ ಈಸ್ ಇನ್ ದ ಕಾರ್, ನನ್ನ ಸ್ನೇಹಿತ ಕಾರಿನಲ್ಲಿ ಇದ್ದಾನೆ. ಐ ಲಿಸನ್ ಟು ನ್ಯೂಸ್ ಇನ್ ದ ನ್ಯೂಸ್ ಪೇಪರ್, ನಾನು ಈ ಸುದ್ದಿಯನ್ನು ಪೇಪರ್ನಲ್ಲಿ ಕೇಳಿದೆ. ಈ ರೀತಿಯಾಗಿ ನಾವು ಹೇಳ್ತೀವಿ. ಹಿ ಸಿಟ್ಸ್ ಇನ್ ದ ಟ್ಯಾಕ್ಸಿ, ಅವನು ಟ್ಯಾಕ್ಸಿನಲ್ಲಿ ಕೂಡುತ್ತಾನೆ. ಹಿ ಸಿಟ್ಸ್ ಇನ್ ದ ಟ್ಯಾಕ್ಸಿ, ಅವನು ಟ್ಯಾಕ್ಸಿನಲ್ಲಿ ಕೂಡುತ್ತಾನೆ. ಪುನೀತ್ ರಾಜ್ಕುಮಾರ್ ಅಪಿಯರ್ಸ್ ಇನ್ ದ ಪಿಕ್ಚರ್, ಪುನೀತ್ ರಾಜ್ಕುಮಾರ್ ಅವರು ಚಿತ್ರದಲ್ಲಿ ಕಾಣಿಸುತ್ತಾರೆ. ಚಿತ್ರದಲ್ಲಿ ಎಂದು ಹೇಳುವಾಗ ಇನ್ ಬಳಸಿ ಮಾತನಾಡುತ್ತೇವೆ. ಪುನೀತ್ ರಾಜ್ಕುಮಾರ್ ಅಪಿಯರ್ಸ್ ಇನ್ ದ ಪಿಕ್ಚರ್, ಪುನೀತ್ ರಾಜ್ಕುಮಾರ್ ಚಿತ್ರದಲ್ಲಿ ಕಾಣಿಸುತ್ತಾರೆ. ಕುವೆಂಪು ಈಸ್ ಇನ್ ದ ಫಿಫ್ತ್ ಬುಕ್, ಕುವೆಂಪು ಅವರು 5ನೇ ತರಗತಿ ಪುಸ್ತಕದಲ್ಲಿದ್ದಾರೆ. ಐ ಆಮ್ ಇನ್ ಇಂಡಿಯಾ, ನಾನು ಭಾರತದಲ್ಲಿ ಇದ್ದೇನೆ. ನಾವು ಇನ್ ಮತ್ತೆ ಮಂತ್ಸ್, ಸೀಸನ್, ತಿಂಗಳುಗಳು, ಋತುಗಳು ಹೇಳುವಾಗ ಬಳಸುತ್ತೇವೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಸ್ಕೂಲ್ಸ್ ವಿಲ್ ಸ್ಟಾರ್ಟ್ ಇನ್ ಜೂನ್ ಮಂತ್, ಶಾಲೆಗಳು ಜೂನ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತವೆ. ಐ ವಿಲ್ ಗೋ ಟು ಸ್ಕೂಲ್ ಇನ್ ಜುಲೈ, ನಾನು ಜುಲೈ ತಿಂಗಳಲ್ಲಿ ಶಾಲೆಗೆ ಹೋಗುತ್ತೇನೆ. ಹಿ ಈಸ್ ಗೋಯಿಂಗ್ ಟು ವಿಲೇಜ್ ಇನ್ ಸಮ್ಮರ್ ಡೇಸ್, ಅವನು ಬೇಸಿಗೆ ದಿನಗಳಲ್ಲಿ ಹಳ್ಳಿಗೆ ಹೋಗುತ್ತಿದ್ದಾನೆ. ದೇ ಆರ್ ಗೋಯಿಂಗ್ ಟು ಟ್ರಿಪ್ ಇನ್ ವಿಂಟರ್ ಡೇಸ್, ಅವರು ಚಳಿಗಾಲದಲ್ಲಿ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ಟೈಮ್ ಆಫ್ ಡೇ, ದಿನದ ಸಮಯ ಹೇಳುವಾಗ ಸಹಿತ ಇನ್ ಬಳಸಿ ಮಾತನಾಡುತ್ತೇವೆ. ಫಾರ್ ಎಕ್ಸಾಂಪಲ್ ಐ ಆಮ್ ವಾಕಿಂಗ್ ಇನ್ ದ ಮಾರ್ನಿಂಗ್, ನಾನು ಬೆಳಿಗ್ಗೆ ನಡೆಯುತ್ತಿದ್ದೇನೆ. ಹಿ ಈಸ್ ರೀಡಿಂಗ್ ಇನ್ ದ ಈವ್ನಿಂಗ್, ಅವನು ಸಾಯಂಕಾಲ ಓದುತ್ತಿದ್ದಾನೆ. ಏರ್ ವರ್ಷ ಹೇಳುವಾಗ ಸಹಿತ ನಾವು ಇನ್ ಬಳಸಿ ಮಾತನಾಡುತ್ತೇವೆ. ಐ ಪಾಸ್ 10th ಇನ್ ದ 2014, ನಾನು 2014 10th ಮುಗಿಸಿದೆ. ಐ ಆಮ್ ರೀಡಿಂಗ್ PhD ಇನ್ 2026, ನಾನು 2026 PhD ಓದುತ್ತಿದ್ದೇನೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್.